ಮಿಡ್ ವೀಕ್ ಎಲಿಮಿನೇಷನ್ ಮುಕ್ತಾಯ ಆಗಾಯ್ತು. ಹಾಗೇನೆ ವೋಟಿಂಗ್ ಲೈನ್ಸ್ಗಳು ಕೂಡ ಓಪನ್ ಆಗಿದಾವೆ. ಸೊ ಇವಾಗ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಬಂದಿದ್ದು, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸೊ ಇಲ್ಲಿರುವಂತದ್ದು. ಸೊ ಬನ್ನಿ ಹಾಗಾದ್ರೆ ನೇರವಾಗಿ ಇವಾಗ ಮೊದಲನೇ ಸ್ಲಾಟ್ ಅಥವಾ ಗುರುವಾರದ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಯಾವ ರೀತಿಯಾಗಿ ವೋಟ್ಗಳು ಬಂದಿದಾವೆ, ಯಾರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ, ಹಾಗೇನೆ ಏನೆಲ್ಲ ಬದಲಾವಣೆಗಳಾಗೋ ಲಕ್ಷಣಗಳು ಕಾಣಿಸ್ತಾ ಇದಾವೆ, ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಹಾಗೇನೆ ನೋಟಿಫಿಕೇಶನ್ ಬೆಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡೋದ್ರಿಂದ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಸೊ ಹೀಗಾಗಿ ಆ ವಿಡಿಯೋನ ನೀವೇನೇ ಮೊದಲು ನೋಡಬಹುದಾಗಿದೆ. ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ. ಹಾಗೆ ವೋಟಿಂಗ್ ರಿಸಲ್ಟ್ ನ ಬಗ್ಗೆ ಪ್ರತಿ ಕ್ಷಣ ಕೂಡ ನಿಮ್ಗೆ ಅಪ್ಡೇಟ್ ಸಿಕ್ಕೇ ಸಿಗುತ್ತೆ, ಪ್ರತಿ ಸ್ಲಾಟ್ ನ ಅಪ್ಡೇಟ್ ಕೂಡ ಸಿಕ್ಕೇ ಸಿಗುತ್ತೆ. ಸೊ ಹೀಗಾಗಿ ವಿಡಿಯೋನ ಪ್ರತಿ ಸಲ ಕೂಡ ವಾಚ್ ಮಾಡೋದ್ರ ಜೊತೆಗೆ ಆದಷ್ಟು ಲೈಕ್ ಮಾಡಿ, ಜಾಸ್ತಿ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ವಿಡಿಯೋಸ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ. ಸೊ ಜಾಸ್ತಿ ಮಾತಾಡಿದ್ ಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಸೊ ವೋಟಿಂಗ್ ರಿಸಲ್ಟ್ ಅಲ್ಲಿ ಇವಾಗ 6 ಜನ ಇದ್ದಾರೆ. ಸೊ ಧ್ರುವಂತ್ ಅವ್ರ ಮನೆಗೆ ಹೋಗಾಯ್ತು, ಉಳಿದಿರುವಂತಹ 6 ಜನ ಕೂಡ ಇವಾಗ ಫಿನಾಲೆಗೋಸ್ಕರ ವೋಟಿಂಗ್ಗೋಸ್ಕರ ಬಂದಿದ್ದಾರೆ. ಸೊ ವೋಟಿಂಗ್ ಲೈನ್ಸ್ಗಳು ಓಪನ್ ಕೂಡ ಆಗಿದ್ವು. ಸೊ ಬೆಳಗ್ಗೆ ಆಗೋ ತನಕ ಅಶ್ವಿನಿ ಗೌಡ ಅವರು ಕೊನೆಯ ಪ್ಲೇಸಿಗೆ ಹೋಗಿ ಕೂತಿದ್ದಾರೆ. ಹಾಗಂತ ಇಲ್ಲಿ ನೀವು ಅಶ್ವಿನಿ ಅವರ ಕೊನೆಯ ಪ್ಲೇಸ್ ಯಾವಾಗಲೂ ಕಾಯಂ ಅಂತ ಹೇಳಲಿಕ್ಕೆ ಆಗಲ್ಲ, ಆ ರೀತಿಯಾಗಿದೆ ವೋಟಿಂಗ್ ರಿಸಲ್ಟ್. ಸೊ ಮೊದಲನೇದಾಗಿ ಈ ಒಂದು ಫೇಸ್ ಅಲ್ಲಿ ಅವರಿಗೆ ಎಷ್ಟು ವೋಟ್ಗಳು ಬಂದಿದಾವೆ ಸೊ ಅದನ್ನ ನೋಡ್ತಾ ಹೋಗೋದಾದ್ರೆ 8,80,200 ವೋಟ್ಗಳು. ಹಾಗೇನೆ ಕೊನೆಯಲ್ಲಿರುವಂತಹ ಡಿಜಿಟ್ ಅನ್ನ ನಾನು ರೌಂಡ್ ಫಿಗರ್ ಆಗಿ ಕನ್ವರ್ಟ್ ಮಾಡಿದ್ದೀನಿ, ಈಸಿ ಆಗುತ್ತೆ ಡಿಫ್ರೆನ್ಸ್ ಹೇಳೋದಕ್ಕೆ ಅಂತ ಹೇಳಿ. ಬಟ್ ಮುಂದಿನ ಸ್ಲಾಟ್ ಇಂದ ನಿಮ್ಗೆ ಏನಾದ್ರು ಪೂರ್ತಿ ಡಿಜಿಟ್ ಏನೇ ಬೇಕು ಅನ್ನೋದಾದ್ರೆ ಅದನ್ನ ಕೂಡ ಖಂಡಿತವಾಗ್ಲೂ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಮುಂದಿನ ಸ್ಲಾಟ್ ಇಂದ. ಬಟ್ ಈ ಸ್ಲಾಟ್ ಅಲ್ಲಿ ರೌಂಡ್ ಫಿಗರ್ ಮಾಡಿದ್ದೀನಿ ಕೊನೆಯ 3 ಡಿಜಿಟ್ ಅನ್ನ. ಸೊ ಹೀಗಾಗಿ ಇಲ್ಲಿ 8,80,200 ವೋಟ್ಗಳು ಅಶ್ವಿನಿ ಗೌಡ ಅವರಿಗೆ ಬಂದಿದೆ. ಮತ್ತು ಇದು ಟೋಟಲ್ ಆಗಿ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗುತ್ತೆ ಸೊ ಅದನ್ನ ನೋಡೋದಾದ್ರೆ 9.9% ವೋಟ್ ಬಂದ ರೀತಿನಲ್ಲಿ ಆಗುತ್ತೆ ಅಶ್ವಿನಿ ಗೌಡ ಅವರಿಗೆ. ಸೊ ಟೋಟಲ್ ಆಗಿ 100% ಅಲ್ಲಿ 9.9% ವೋಟ್ ಏನಿದೆ ಸೊ ಇದು ಅಶ್ವಿನಿ ಗೌಡ ಅವರ ಪಾಲಾಗಿದೆ. ಇನ್ನು 5ನೇ ಪ್ಲೇಸ್, ಈ ಪ್ಲೇಸ್ ಅಲ್ಲಿ ಇರೋದು ಧನುಷ್ ಗೌಡ ಅವರು. ಸೊ ಇವರಿಗೆ ಅಶ್ವಿನಿ ಗೌಡ ಅವರಿಗೆ ಬಂದಿರುವಂತಹ ವೋಟ್ಗಳಿಗಿಂತ ಎಷ್ಟು ಜಾಸ್ತಿ ವೋಟ್ ಬಂದಿದೆ ಸೊ ಇದನ್ನ ನೋಡೋದಾದ್ರೆ 34,950 ವೋಟ್ಗಳು ಧನುಷ್ ಗೌಡ ಅವರಿಗೆ ಜಾಸ್ತಿ ಬಂದಿದೆ ಅಶ್ವಿನಿ ಗೌಡ ಅವರಿಗೆ ಕಂಪೇರ್ ಮಾಡಿದ್ರೆ. ಸೊ ಹೀಗಾಗಿ ಟೋಟಲ್ ಆಗಿ ಇಲ್ಲಿ ಧನುಷ್ ಗೌಡ ಅವರಿಗೆ ಬಂದಿರುವಂತಹ ವೋಟ್ಗಳು 9,15,150 ವೋಟ್ಗಳು ಬಂದ ರೀತಿನಲ್ಲಿ ಆಗುತ್ತೆ. ಸೊ ಈ ಪ್ರಕಾರವಾಗಿ ಇವರಿಗೆ ಟೋಟಲ್ ಆಗಿ ವೋಟಿಂಗ್ ಪರ್ಸೆಂಟೇಜ್ ಅದೆಷ್ಟಾಗುತ್ತೆ ಅಂತ ಹೇಳಿದ್ರೆ 10.3% ವೋಟ್ ಆದ ರೀತಿನಲ್ಲಿ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 4ನೇ ಪ್ಲೇಸ್, ಈ ಪ್ಲೇಸ್ ಅಲ್ಲಿ ಇರೋದು ಮ್ಯೂಟೆಂಟ್ ರಘು ಅವರು. ಸೊ ಅವರಿಗೆ ಧನುಷ್ ಗೌಡ ಅವರಿಗಿಂತನೂ ಎಷ್ಟು ಜಾಸ್ತಿ ವೋಟ್ ಬಂದಿದೆ ಸೊ ಅದನ್ನ ನೋಡೋದಾದ್ರೆ 27,150 ವೋಟ್ಗಳು ಇಲ್ಲಿ ಜಾಸ್ತಿ ಬಂದಿದೆ ಮ್ಯೂಟೆಂಟ್ ರಘು ಅವರಿಗೆ ಧನುಷ್ ಅವರನ್ನ ಕಂಪೇರ್ ಮಾಡಿದ್ರೆ. ಸೊ ಹೀಗಾಗಿ ಇವರಿಗೆ ಬಂದಿರುವಂತಹ ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಅದು 10.6% ವೋಟ್ ಆಗಿದೆ. ಸೊ ಇಲ್ಲಿ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಅಶ್ವಿನಿ ಅವರಿಗೆ 9.9% ವೋಟ್, ಹಾಗೇನೆ ಧನುಷ್ ಅವರಿಗೆ 10.3% ವೋಟ್, ಕೇವಲ 0.4% ಡಿಫರೆನ್ಸ್ ಇದೆ. ಹಾಗೇನೆ ಇಲ್ಲಿ ಧನುಷ್ ಅವರಿಂದ ರಘು ಅವರಿಗೆ 0.3% ಮಾತ್ರನೇ ಡಿಫರೆನ್ಸ್ ಇದೆ. ಧನುಷ್ ಅವರಿಗೆ 10.3% ವೋಟ್, ಇಲ್ಲಿ ರಘು ಅವರಿಗೆ 10.6% ವೋಟ್. ಇನ್ನು ಎಷ್ಟು ಲಕ್ಷ ವೋಟ್ ಬಂದಿದೆ ಅದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಇನ್ನು ನೆಕ್ಸ್ಟ್ 3ನೇ ಪ್ಲೇಸ್. ಸೊ ಆ ಒಂದು ಪ್ಲೇಸ್ ನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿರೋದು ಆಬ್ವಿಯಸ್ಲಿ ಕಾವ್ಯ ಶೈವ ಅವರು. ಯಾಕಂತಂದ್ರೆ ಮೊದಲ 2 ಪ್ಲೇಸಸ್ಗಳು ರಕ್ಷಿತ್ ಹಾಗೇನೆ ಗಿಲ್ಲಿ ಅವರು ಡಾಮಿನೇಟ್ ಮಾಡೇ ಮಾಡ್ತಾರೆ, ಅದು ಎಲ್ರಿಗೂ ಕೂಡ ಗೊತ್ತಿದೆ, ಸಹಜವಾಗಿ ಅದೇ ರೀತಿಯಾಗಿ ಆಗಿದೆ ಕೂಡ. ಆದ್ರೆ 3ನೇ ಪ್ಲೇಸ್ ಅಲ್ಲಿ ಕಾವ್ಯ ಶೈವ ಅವರು ಬಂದಿದ್ದಾರೆ. ಹಾಗಂತ ಅತ್ಯಂತ ದೊಡ್ಡ ಮಟ್ಟದ ಡಿಫರೆನ್ಸ್ ಏನಿಲ್ಲ, ಬಟ್ ಕಡಿಮೆ ಕೂಡ ಇಲ್ಲ. ಎಷ್ಟಿದೆ ಅಂತ ಹೇಳಿದ್ರೆ ರಘು ಅವರಿಗೆ ಬಂದಿರುವಂತಹ ವೋಟುಗಳಿಗಿಂತನೂ 43,300 ವೋಟುಗಳು ಜಾಸ್ತಿ ಅಂತ ಹೇಳಿದ್ರೆ ರಘು ಅವರಿಗೆ ಬಂದಿರೋದು 9,42,300 ವೋಟುಗಳು, ಅದಕ್ಕಿಂತನೂ 43,300 ವೋಟುಗಳು ಜಾಸ್ತಿ ಅಂತ ಹೇಳಿದ್ರೆ 9,85,600 ವೋಟುಗಳು ಆದ ರೀತಿನಲ್ಲಿ ಆಗುತ್ತೆ. ಮತ್ತೆ ಈ ಒಂದು ವೋಟ್ಗಳನ್ನ ಪರ್ಸೆಂಟೇಜ್ ವೈಸ್ ಕನ್ವರ್ಟ್ ಮಾಡಿ ನೋಡೋದಾದ್ರೆ 11.1% ವೋಟ್ ಆದ ರೀತಿನಲ್ಲಿ ಆಗುತ್ತೆ. ಸೊ ಇದನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಕಂಡು ಬರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ಕೊನೆಯ ಪ್ಲೇಸ್ ಅಲ್ಲಿ ಇರುವಂತಹ ಅಶ್ವಿನಿ ಗೌಡ ಅವರಿಗೆ 9.9% ವೋಟ್, 3ನೇ ಪ್ಲೇಸ್ ಅಲ್ಲಿ ಇರುವಂತಹ ಇಲ್ಲಿ ಕಾವ್ಯ ಶೈವ ಅವರಿಗೆ 11.1% ವೋಟ್. ಟೋಟಲ್ ಆಗಿ ಎಷ್ಟು ಡಿಫರೆನ್ಸ್ ಆದ ಹಾಗೆ ಆಯ್ತು ಅಂತ ನೀವು ನೋಡೋದಾದ್ರೆ ಕೇವಲ 1.2% ವೋಟ್ ಮಾತ್ರನೇ ಜಾಸ್ತಿ ಬಂದ ರೀತಿನಲ್ಲಿ ಆಯ್ತು. ಸೊ ಇದರ ಪರಿಣಾಮವಾಗಿ ಟೋಟಲ್ ಆಗಿ ವೋಟ್ ಡಿಫರೆನ್ಸ್ ಅನ್ನ ನೀವು ಒಂದ್ಸಲ ನೋಡೋದಾದ್ರೆ 3ನೇ ಪ್ಲೇಸ್ ಅಲ್ಲಿ ಇರುವಂತಹ ಇವರು ಯಾರವರು ಕಾವ್ಯ ಶೈವ ಅವರು ಇಲ್ಲಿ ಅಶ್ವಿನಿ ಗೌಡ ಅವರಿಗಿಂತ ಅರೌಂಡ್ 1,04,000 ವೋಟುಗಳು ಮುಂದೆ ಇದ್ದ ರೀತಿನಲ್ಲಿ ಆಗುತ್ತೆ. ದೊಡ್ಡ ಮಟ್ಟದ ಡಿಫರೆನ್ಸ್ ಅಲ್ವೇ ಅಲ್ಲ. ಸೊ ಇಲ್ಲಿ ಅಶ್ವಿನಿ ಗೌಡ ಅವರಿಂದ ಧನುಷ್ ಅವರು ಕೇವಲ
34,950 ಓಟಿಂದ ಮುಂದೆ ಇದ್ದಾರೆ. ಮತ್ತೆ ಅಲ್ಲಿಂದ 27,150 ಓಟುಗಳು ರಘು ಅವ್ರಿಗೆ ಜಾಸ್ತಿ ಇದೆ. ಮತ್ತೆ ರಘು ಅವರಿಗಿಂತ 43,300 ಓಟುಗಳು ಕಾವ್ಯ ಅವರಿಗೆ ಜಾಸ್ತಿ ಇದೆ. ಸೊ ದೊಡ್ಡ ಮಟ್ಟದ ಡಿಫರೆನ್ಸ್ ಅಲ್ವೇ ಅಲ್ಲ ಇದು. ಒಂದೇ ಒಂದು ಸ್ಲಾಟ್ ಅಲ್ಲಿ ಯಾವ್ದಾದ್ರು ಒಂದು ಸ್ಪರ್ಧೆಗೆ ಜಾಸ್ತಿ ಓಟುಗಳು ಬಂತು, ಇದು ವೋಟಿಂಗ್ ರಿಸಲ್ಟ್ ತಲೆ ಕೆಳಗಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನನ್ನ ಪ್ರಿಡಿಕ್ಷನ್ ಮೋಸ್ಟ್ಲಿ 2ನೇ ಸ್ಲಾಟ್ ಅಲ್ಲಿ ಅಥವಾ 3ನೇ ಸ್ಲಾಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ಕೂಡ 3 ಸ್ಲಾಟ್ ಟೈಮ್ ತಗೊಳ್ಬಹುದು. ಸಂಜೆ 5 ಗಂಟೆ ಸ್ಲಾಟ್ ತನಕ 100% ಇದರಲ್ಲಿ ಏನೋ ಒಂದು ಚೇಂಜಸ್ ಅಂತೂ ಆಗೇ ಆಗುತ್ತೆ. ಇದು ನನ್ನ ಸ್ಟ್ರಾಂಗ್ ಪ್ರಿಡಿಕ್ಷನ್. ನೋಡಬಿಡೋಣ ಏನಾಗುತ್ತೆ ಅಂತ ಹೇಳಿ. ಯಾಕಂತಂದ್ರೆ ರಾತ್ರಿ ಏನಾಗುತ್ತೆ, ವೋಟಿಂಗ್ ಲೈನ್ಸ್ ಓಪನ್ ಆದಾಗ ಎಲ್ಲರೂ ಕೂಡ ವೋಟ್ ಮಾಡಿರ್ತಾರೆ ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ. ಬಟ್ ರಿಯಲ್ ಆಗಿ ಯಾರು ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಾಗೋದೆ ನೆಕ್ಸ್ಟ್ ಸ್ಲಾಟ್ಗಳಲ್ಲಿ. ಸೊ ಅವಾಗ ಆಕ್ಚುಲ್ ಆಗಿ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಹೀಗಾಗಿ 3ನೇ ಪ್ಲೇಸ್ ಇಂದ 6ನೇ ಪ್ಲೇಸ್ಗಳೇನಿದಾವೆ 3, 4, 5, 6, ಸೊ ಈ ಪ್ಲೇಸ್ ಖಂಡಿತವಾಗ್ಲೂ ಬದಲಾಗಿ ಆಗುತ್ತೆ ಅನ್ನೋದು ನನ್ನ ಪ್ರಿಡಿಕ್ಷನ್. ಬದಲಾಗುತ್ತೆ ಕೂಡ. ಇನ್ನು 2ನೇ ಪ್ಲೇಸ್, ಸೊ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ. ಸೊ ಇಲ್ಲಿ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಇದೆ. 3ನೇ ಪ್ಲೇಸ್ ಅಲ್ಲಿ ಇರೋದು ಕಾವ್ಯ ಶೈವ ಅವರು. ಅವರಿಗಿಂತನೂ ರಕ್ಷಿತಾ ಶೆಟ್ಟಿ ಅವರಿಗೆ ಎಷ್ಟು ಓಟು ಜಾಸ್ತಿ ಇದೆ ಅಂತ ಹೇಳಿದ್ರೆ 1.2 ಮಿಲಿಯನ್ ಓಟುಗಳು ಜಾಸ್ತಿ ಇರುವಂಥದ್ದು. ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ 12,24,900 ಓಟುಗಳು. ಸೊ ಇಷ್ಟು ಓಟುಗಳು ರಕ್ಷಿತಾ ಶೆಟ್ಟಿ ಅವರಿಗೆ ಜಾಸ್ತಿ ಬಂದಿದೆ ಕಾವ್ಯ ಅವರಿಗೆ ಕಂಪೇರ್ ಮಾಡಿದ್ರೆ. ಸೊ ಇದರ ಪರಿಣಾಮವಾಗಿ ಟೋಟಲ್ ಆಗಿ ರಕ್ಷಿತಾ ಶೆಟ್ಟಿ ಅವರು, ಟಗರು ಪುಟ್ಟಿ ಅವರು ರಾತ್ರಿ ಬೆಳಗಾಗೋದ್ರೊಳಗಡೆನೆ ಮೊದಲ ಸ್ಲಾಟ್ ಅಲ್ಲೇನೆ 22,10,500 ಓಟುಗಳನ್ನ ಗಳಿಸ್ಕೊಂಡಿದ್ದಾರೆ. ಸೊ ಕ್ರೇಜಿ ಅಮೌಂಟ್ ಅಂತಾನೆ ಹೇಳಬಹುದು. ಸೊ ಈ ಹಿಂದೆ ಮಿಡ್ ವೀಕ್ ಎಲಿಮಿನೇಷನ್ಗೆ ವೋಟಿಂಗ್ ಲೈನ್ಸ್ಗಳು ಓಪನ್ ಆದಾಗ ನಿಧಾನ ಕೊಟ್ಟು ಬರ್ತಾ ಇತ್ತು. ಬಟ್ ಇವಾಗ ಫಿನಾಲೆ ಇನ್ನೇನು 3-4 ದಿನದಲ್ಲೇ ಫಿನಾಲೆ ಬರುತ್ತೆ. ಎಕ್ಸಾಕ್ಟ್ ಆಗಿ 3 ದಿನ ಮಾತ್ರ ಬಾಕಿ ಇದೆ ವೋಟ್ ಮಾಡೋದಕ್ಕೆ. ಅದು ಕೂಡ ಪೂರ್ತಿಯಾಗಿ 3 ದಿನನೂ ಅಲ್ಲ. ಸೊ ಹೀಗಾಗಿ ಜಾಸ್ತಿ ಓಟುಗಳು, ಜಬರ್ದಸ್ತಾಗಿ ಓಟುಗಳು ಬರ್ತಾ ಇದಾವೆ. ಆಕ್ಚುಲ್ ಆಗಿ 2 ದಿನ ಅದು ಇವಾಗ ವೋಟ್ ಮಾಡೋದಕ್ಕೆ ಬಾಕಿ ಇರೋದು. ಸೊ ಜಬರ್ದಸ್ತಾಗಿ ವೋಟ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು. 22,10,500 ಓಟುಗಳನ್ನ ಟಗರು ಪುಟ್ಟಿ ಅವರು ಗಳಿಸ್ಕೊಂಡಿದ್ದಾರೆ, ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು. ಇದರ ಪರಿಣಾಮವಾಗಿ 100% ಓಟಲ್ಲಿ ಇವರಿಗೆ ಟೋಟಲ್ ಆಗಿ 24.9% ಓಟ್, ಆಲ್ಮೋಸ್ಟ್ 25% ಓಟ್ ರಕ್ಷಿತಾ ಶೆಟ್ಟಿ ಅವರಿಗೆ ಬಂದ ರೀತಿನಲ್ಲಿ ಆಗುತ್ತೆ. ಸೂಪರ್ ಅಂತ ಹೇಳ್ಬೋದು. ಸಖತ್ತಾಗಿ ಡಾಮಿನೇಟ್ ಮಾಡ್ತಾ ಇದ್ದಾರೆ. ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಇವರಿಗೆ. ಮೊದಲ ಫೀಮೇಲ್ ವಿನ್ನರ್ ಆಗ್ತಾರೆ ಅನ್ನೋದಾದ್ರೆ, ಅಂದ್ರೆ ತುಂಬಾ ವರ್ಷಗಳ ನಂತರ, ಸಾರಿ ಶ್ರುತಿ ಅವರು ಇಲ್ಲಿ ವಿನ್ನರ್ ಆದ ನಂತರ ಮತ್ತೆ ಯಾರು ಫೀಮೇಲ್ ವಿನ್ನರ್ ಆಗಿರ್ಲಿಲ್ಲ. ಬಟ್ ಈ ಸಲ ರಕ್ಷಿತಾ ಶೆಟ್ಟಿ ಅವರು ಆ ಒಂದು ಹೋಪ್ ಅನ್ನ ಕೊಡ್ತಾ ಇದ್ದಾರೆ ವೋಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ. ಬಟ್ ಇಲ್ಲ, ನಾನೇನೆ ಡಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಗಿಲ್ಲಿ ನಟ ಅವರು. ಯಾಕೆ ಅಂತ ಹೇಳಿದ್ರೆ ಗಿಲ್ಲಿ ನಟ ಅವರಿಗೆ ಬಂದಿರುವಂತಹ ಓಟುಗಳು ಆಲ್ಮೋಸ್ಟ್ 3 ಮಿಲಿಯನ್ಗೆ ಹತ್ತಿರದಲ್ಲಿದೆ. 29,45,670 ಓಟುಗಳು ಗಿಲ್ಲಿ ನಟ ಅವರಿಗೆ ಬಂದಿದೆ. ಸೊ ಈ ಓಟುಗಳು ರಕ್ಷಿತಾ ಅವರಿಗೆ ಕಂಪೇರ್ ಮಾಡಿದ್ರೆ 7,35,170 ಓಟುಗಳು ಜಾಸ್ತಿ ಬಂದ ರೀತಿನಲ್ಲಿ ಆಗುತ್ತೆ. ಸೊ ರಕ್ಷಿತಾ ಅವರಿಗಿಂತನೂ 7 ಲಕ್ಷಕ್ಕಿಂತನೂ ಜಾಸ್ತಿ ಓಟುಗಳು ಇಲ್ಲಿ ಗಿಲ್ಲಿ ನಟ ಅವರಿಗೆ ಬಂದಿರೋದ್ರಿಂದ 29,45,670 ಓಟುಗಳನ್ನ ಇವರು ಗಳಿಸ್ಕೊಂಡ ರೀತಿನಲ್ಲಾಗಿದೆ. ಹಾಗೇನೆ ವೋಟಿಂಗ್ ಪರ್ಸೆಂಟೇಜ್, ಸೊ ಇದನ್ನ ನೋಡೋದಾದ್ರೆ 33.2% ಓಟುಗಳು ಗಿಲ್ಲಿ ನಟ ಅವರ ಪಾಲಾಗಿರುವಂತದ್ದು. ಸೊ ಕ್ರೇಜಿ ಅಂತಾನೆ ಹೇಳ್ಬಹುದು. ಬಟ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋದು 3ರಿಂದ 6ನೇ ಪ್ಲೇಸ್. ಸೊ ಯಾರು 3ನೇ ಪ್ಲೇಸಲ್ಲಿ ಬರ್ತಾರೆ, 3ನೇ ಪ್ಲೇಸಲ್ಲಿ ಬರ್ತಾರೆ, ಟಾಪ್ 3 ಯಾರಾಗ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ವೋಟಿಂಗ್ ರಿಸಲ್ಟ್ನ ಪ್ರಕಾರ. ಹಾಗೆ ಟಾಪ್ 5 ಯಾರಾಗ್ತಾರೆ ಅದನ್ನು ಕೂಡ ನೋಡೋಣ. ಸೊ 1-2 ದಿನದಲ್ಲಿ ಗೊತ್ತಾಗುತ್ತೆ. ಇವಾಗ ಶುಕ್ರವಾರ ಸಂಜೆ ತನಕ ಆಲ್ಮೋಸ್ಟ್ ಒಂದು ರೇಂಜ್ ಗೊತ್ತಾಗ್ಬಿಡುತ್ತೆ ವೋಟಿಂಗ್ ಲೈನ್ಸ್ ಯಾವ ರೀತಿನಲ್ಲಿ ಹೋಗ್ತಾ ಇದೆ ವೋಟಿಂಗ್ ರಿಸಲ್ಟ್ ಅಂತ ಹೇಳಿ. ಶನಿವಾರ ಬೆಳಿಗ್ಗೆ 11 ಗಂಟೆ ತನಕ ವೋಟಿಂಗ್ ಲೈನ್ಸ್ ಓಪನ್ ಇದ್ರೂ ಕೂಡ ಸೊ ಅಲ್ಲೇನು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗೋದು ಆಲ್ಮೋಸ್ಟ್ ಡೌಟೇನೆ. ಬಟ್ ಹೇಳಲಿಕ್ಕೆ ಆಗೋದಿಲ್ಲ, ಏನು ಬೇಕಾದರೂ ಆಗಬಹುದು ಫಿನಾಲೆ ಆಗಿರೋದ್ರಿಂದ. ಮತ್ತೆ ಕೇವಲ ವೋಟ್ ಮಾತ್ರನೇ ಕನ್ಸಿಡರ್ ಕೂಡ ಆಗೋದಿಲ್ಲ, ಎಲ್ಲ ವಿಷಯಗಳು ಕೂಡ ಮ್ಯಾಟರ್ ಆಗೋದ್ರಿಂದ ಟಾಪ್ 3ನ ಡಿಸೈಡ್ ಮಾಡೋದ್ರಲ್ಲಿ ಎಲ್ಲ ವಿಷಯಗಳನ್ನು ಕೂಡ ತಗೊಂಡು ಬಂದೇ ಬರ್ತಾರೆ. ನೋಡೋಣ ಟಾಪ್ 3 ಹೆಂಗೆ ಡಿಸೈಡ್ ಆಗುತ್ತೆ ಅಂತ ಹೇಳಿ. ಆದಷ್ಟು ಬೇಗ ಟಾಪ್ 3ನ ಬಗ್ಗೆ ನನ್ನ ಒಂದು ಪ್ರಿಡಿಕ್ಷನ್ ವಿಡಿಯೋ ಕೂಡ ಆದಷ್ಟು ಬೇಗ ಬರುತ್ತೆ. ಆ ವಿಡಿಯೋಗೋಸ್ಕರ ವೇಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡ್ತಾ ಇರಿ. ಇದರಿಂದಾಗಿ ಕಂಟಿನ್ಯೂಸ್ ಆಗಿ ನನಗೆ ವೋಟಿಂಗ್ ರಿಸಲ್ಟ್ನ ಬಗ್ಗೆ ವಿಡಿಯೋಸ್ ತಗೊಂಡು ಬರೋದಕ್ಕೆ ಸಖತ್ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.